ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ 1ನೇ ತಾರೀಕು ಪ್ರಾರಂಭವಾದಂತಹ ಈ ಒಂದು ದೋಂಬಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ತಿರುವು ಪಡೆಯುತ್ತಾ ಹೋಗ್ತಾ ಇದೆ. ಈ ಪ್ರಕರಣವೆಲ್ಲ ನಡೆದಿರುವುದು ಮಾಜಿ ಸಚಿವರು ಹಾಗೂ ಹಾಲಿ ಗಂಗಾವತಿ ಶಾಸಕರಾಗಿರತಕ್ಕಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಆಗಿದೆ. ಈಗ ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರ ಮಾತುಗಳಲ್ಲಿ ಇದ್ರ ಕುರಿತು ಏನ್ ಹೇಳ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಸರ್, ದೋಂಬಿ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಇವತ್ತೂ ಒಂದು ಬುಲೆಟ್ ಸಿಕ್ಕಿದೆ. ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ನೋಡಿ, ಇದು 5ನೇ ದಿನ. ಮೊದಲ ದಿನನೇ ಅವ್ರು ಬರಬೇಕಾಗಿತ್ತು. ಎಷ್ಟು ನಿಧಾನಗತಿಯಲ್ಲಿ ಪೊಲೀಸ್ ತನಿಖೆ ಆಗ್ತಾ ಇದೆ ಅನ್ನೋದನ್ನು ತಾವು ಗಮನಿಸಬಹುದು. ಆ ಪೊಲೀಸರ ಒಂದು ನೈತಿಕ ಸ್ಥೈರ್ಯ ಕಳ್ಕೊಳ್ಳುವಂತ ಒಂದು ರೀತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಕ್ರಿಮಿನಲ್ ಶಾಸಕ ಭರತ್ ರೆಡ್ಡಿ ಬೆನ್ನಿಗೆ ನಾವು ನಿಂತಿದ್ದೀವಿ ಅಂತ ಹೇಳಿದ ಮೇಲೆ ಪೊಲೀಸರು ಇನ್ನೆಲ್ಲಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಘಟನೆ ನಡೆದ 5 ದಿನಗಳಾದ್ರೆ ಬುಲೆಟ್ ಹುಡುಕೋದಕ್ಕೆ ಸ್ಪೆಷಲ್ ಬಾಂಬ್ ಸ್ಕ್ವಾಡ್ ಅವರು ಇವತ್ತು ಬರ್ತಾರೆ. ಅಂದ್ರೆ ಸುಮಾರು 5-6 ಮಂದಿ ಗನ್ಮ್ಯಾನ್ಗಳು 7-8 ಬಾರಿ ಗಾಳಿಯಲ್ಲಿ ಫೈರ್ ಮಾಡಿದ್ರು, ನನ್ನ ಮೇಲೆ ಫೈರ್ ಮಾಡಿದ್ರು, ನಮ್ಮ ಮನೆ ಮೇಲೆ ಫೈರ್ ಮಾಡಿದ್ರು. ಅಂದ್ರೆ ಇಷ್ಟೊತ್ತಿಗಾಗಲಿ ನನಗೆ ತಿಳಿದಷ್ಟು ಮಟ್ಟಿಗೆ ಪೊಲೀಸರೇ ಬುಲೆಟ್ಗಳನ್ನ ಹುಡುಕಿ ತಗೊಂಡೋಗಿ ಎಲ್ಲೋ ಬಿಸಾಕಿರ್ತಾರೆ. ನಾನು ಅದೃಷ್ಟವಶಾತ್ ನಮ್ಮ ಕೈಯಲ್ಲಿ 3 ಬುಲೆಟ್ಗಳನ್ನ ನಾನು ನಿನ್ನೆ ಪೊಲೀಸರ ಪಂಚನಾಮದಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಇವತ್ತು ಅವ್ರಿಗೊಂದು ಬುಲೆಟ್ ಸಿಕ್ಕಿದೆ. ಇನ್ನೂ ಎಷ್ಟು ಬುಲೆಟ್ಗಳು ಸಿಗುತ್ತೆ ನೋಡೋಣ ನಾವು. ಹಾಗಾಗಿ ಈ ಒಂದು ಪೊಲೀಸರ ಒಂದು ತನಿಖೆ ಸಂಪೂರ್ಣವಾಗಿ ಒಂದು ವಿಫಲ ಆಗುವಂತ ಹಾದಿಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಈ ಒಂದು ಘಟನೆಯಲ್ಲಿ ಮೊದಲು ಬಿಜೆಪಿಯವರು ಗನ್ಮನ್ಗಳೇ ಶೂಟ್ ಮಾಡಿದ್ರು ಅಂತಂದೇಳಿ ಆರೋಪ ಬಂತು. ತದನಂತರ ನೀವು ಕಾಂಗ್ರೆಸ್ ಗನ್ಮನ್ಗಳು ಶೂಟ್ ಮಾಡಿದ್ರಂತ ಆರೋಪ ಬಂತು. ಈಗ ಬುಲೆಟ್ ಸಿಕ್ತು. ಆಮೇಲೆ ಚರಣ್ ಸಿಂಗ್ ಅನ್ನೋರ್ನ ಅರೆಸ್ಟ್ ಮಾಡಿದ್ರು. ಈ ಕೃತ್ಯದಲ್ಲಿ ಎಲ್ಲೋ ಒಂದು ಕಡೆ ಸುಖ ಸುಮ್ಮನೆ ಬಿಜೆಪಿಯವರ ಮೇಲೆ ಆರೋಪ ಮಾಡಿದ್ರ ಅಂತ ನೋಡಿ, ಅವ್ರ ಡ್ಯೂಟಿನೇ ಇದೆ. ಇವತ್ತು ಸತ್ಯ ಅಟ್ಲೀಸ್ಟ್ ಹೊರಗಡೆ ಬಂದಿದೆ. ಆದರೆ ಈ ಗುರುಚರಣ್ ಸಿಂಗ್ ಮಾಲೀಕರು ಯಾರು ಅಂದ್ರೆ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಅವರನ್ನ ಇಷ್ಟೊತ್ತಿಗಾಗಲೇ ಬಂಧಿಸಬೇಕಾಯಿತು. ಹಾಗಾಗಿ ಇವರು ಬಂಧಿಸೋದು ನಮಗೆ ಅನುಮಾನನೇ. ಸೊ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರೇನು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಇದು ಅವರಿಗೆ ಕೊನೆ ಗಳಿಗೆಗಳು. ಅವರು ಮನೆಗೆ ಹೋಗ್ತಾ ಇದ್ದಾರೆ. ಹೋಗೋ ಮುಂಚೆ ಯಾವ ಬಳ್ಳಾರಿಯಿಂದ ನೀವು ಅಧಿಕಾರ ಪಡ್ಕೊಂಡಿದ್ದೀರೋ ಅದೇ ಬಳ್ಳಾರಿಯಿಂದನೇ ಕಳಂಕ ಹೊತ್ಕೊಂಡು ಒಬ್ಬ ಕಳಂಕದ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಆಡಳಿತ ಕೊಡ್ತೀನಿ, ಅವ್ರಿಗಿಂತ ಹೆಚ್ಚು ದಿನಗಳಿದ್ದು ರೆಕಾರ್ಡ್ ಬ್ರೇಕ್ ಮಾಡ್ತೀನಿ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಅದರೊಟ್ಟಿಗೆ ಒಂದು ಒಳ್ಳೆ ಹೆಸರನ್ನು ತಗೊಂಡು ನೀವು ಮನೆಗೆ ಹೋಗಿ. ಈ ಕಳಂಕ ಹೊತ್ಕೊಂಡು ನೀವು ದಯಮಾಡಿ ಮನೆಗೆ ಹೋಗ್ಲಿಕ್ಕೆ ಹೋಗಬೇಡಿ. ತಕ್ಷಣ ಸಿಬಿಐ ಕೊಡಿ ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ನೇ ಸಂಜೆ ಒಳಗಡೆ ನೇಮಕ ಮಾಡಿ. ಪೊಲೀಸರು ಇದನ್ನು ಕಂಪ್ಲೀಟ್ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಿಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಂದನೇ ಇದೆಲ್ಲವೂ ಆಗ್ತಾ ಇರುವಂತದ್ದು. ಈ ಒಂದು ಘಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಇದಕ್ಕೆ ಯಾರು ತಲೆದಂಡ ಅಥವಾ ಯಾರು ನೇರ ಹೊಣೆ ಅಂತ ನಿಮ್ಮ ಪ್ರಕಾರ? ನೋಡಿ, ಆ ವಿಷಯದಲ್ಲಿ SP ಇಲ್ಲೇ ಇದ್ರು, ನನ್ನ ಕಣ್ಮುಂದೆನೆ ನಮ್ಮ ಮನೆ ಹತ್ರನೇ ಬಂದರು. IG ಇಲ್ಲೇ ಇದ್ರು, ASPಗಳು DSPಗಳು ಎಲ್ಲರೂ ಇದ್ರು. ಒಬ್ಬ SP ಬಳ್ಳಾರಿಗೆ ಬಂದ ತಕ್ಷಣ ಏನೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಹೊಸ ವರ್ಷ ಇತ್ತು. ಮಾರನೇ ದಿನ ಪೊಲೀಸರ ರಿವ್ಯೂ ಮೀಟಿಂಗ್ ಮಾಡಿ ಯಾವ ಸ್ಟೇಷನ್ಗೆ ಯಾರು SI CPI ಇವೆಲ್ಲ ತಿಳ್ಕೋಬೇಕಾಗಿತ್ತು. ಅಷ್ಟೊದ್ರೊಳಗಡೆ ಈ ಘಟನೆ ಆಯಿತು. ಅವ್ರನ್ನ ಬಲಿಪಶು ಮಾಡಿದ್ದು ಯಾವ ನ್ಯಾಯ ಅಂತೇಳಿ ನಾವು ಪ್ರಶ್ನೆ ಮಾಡಿ ಯಾರನ್ನ ಮಾಡಬೇಕು ಅಂತ ಎಲ್ಲರೂ ಸಿಟಿ DSP ನಂದಾರೆಡ್ಡಿನೇ ಪ್ರಮುಖ. ಅವನು ಯಾಕಂದ್ರೆ ಸಿಟಿ ಇಂಚಿಂಚು ಅವನಿಗೆ ಗೊತ್ತಿತ್ತು. ಮತ್ತೆ ಭರತ್ ರೆಡ್ಡಿನ ಪೊಲೀಸ್ ಎಸ್ಕರ್ಟ್ ಇಂದ ನಮ್ಮ ಮನೆಗೆ ಕರ್ಕೊಂಡು ಬಂದು ಆ ಫೈರಿಂಗ್ಗಳು ಬಾಟಲ್ಗಳೆಲ್ಲ ಹಾಕಿದ್ರು. ಹಾಗಾಗಿ ಅವನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. SP-ನ ಸಸ್ಪೆಂಡ್ ಮಾಡಿದ್ರೆ IG ಕೂಡ ಜೊತೆ ಇಲ್ಲಿದ್ರೆ ಅವ್ರನ್ನ ಯಾಕೆ ಬಿಟ್ರು? ಈ ಒಂದು ಘಟನೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯ ಕಾಂಪೌಂಡ್ ಒಳಗೂ ಸಹ ಒಂದು 50 ಕಟ್ಟಿಗೆಗಳ ಕಟ್ಟು ರಾಶಿ ಅನ್ನೋದು ಕಂಡು ಬಂದಿದೆ ಅನ್ನತಕ್ಕಂಥದ್ದು ಕೇಳಿಬರ್ತದೆ. ಕರೆಕ್ಟ್. ಅದನ್ನ ಪೊಲೀಸರನ್ನ 50 ಕಟ್ಟಿಗೆಗಳ ರಾಶಿ ಅಲ್ಲ, 5 ಕಟ್ಟಿಗೆಗಳಿದ್ರು ಕೂಡ ಪರವಾಗಿಲ್ಲ, ಅಥವಾ 5,000 ಇದ್ರು ಕೂಡ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಇದ್ರೆ ಮೀಡಿಯಾಗೆ ರಿಲೀಸ್ ಮಾಡಬಹುದು, ಅವ್ರನ್ನು ಕೂಡ ಬಂಧಿಸಬಹುದು. ಈಗ ವೈರಲ್ ಆಗ್ತಿದೆ ಸರ್ ವಿಡಿಯೋ. ಅದು ಏನಂತ ತಿರುವು ಪಡಿತಿದೆ ಅಂದ್ರೆ ಪ್ರೀ ಪ್ಲಾನ್ ಅಂತನ, ಇಲ್ಲ 50 ಕಟ್ಟಿಗೆಗಳು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರ ಅಥವಾ ಏನಾದ್ರೂ ನೀವು ಆತ್ಮರಕ್ಷಣೆಗೆ ಇಟ್ಕೊಂಡಿದ್ರ ಅನ್ನೋದು ನಿಮ್ಮ ಹತ್ರ ಇದ್ರೆ ನನಗೆ ಇವಾಗ ತೋರಿಸಿ. ಎಲ್ಲಿದೆ ಅದು ನಿಮ್ಮನೆ ಕಾಂಪೌಂಡ್ ಅಂತಂದೇಳಿ ಅವರು ಆರೋಪ. ಏನ್ ಯಾವ ವಿಡಿಯೋಗಳು ಕೊಡ್ತಾ ಇದ್ದಾರೆ ನೋಡಿ ಸರ್. ಇನ್ನು ಲಾಸ್ಟ್ ಕ್ವಶನ್ ಸರ್.
ಈ ಒಂದು ಒಂದೇ ಬಾಡಿನ 3 ಸಾರಿ ಮರಣೋತ್ತರ ಪರೀಕ್ಷೆಗಳು ಪಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನನಗೆ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತೇಳಿ ನನಗೆ ಗಮನಕ್ಕೆ ಬಂದಿರುವಂಥದ್ದು. ಯಾಕೆಂದರೆ ತಂದೆ ಕ್ರಿಮಿನಲ್ಲು, ಮಗನೂ ಕ್ರಿಮಿನಲ್ಲೇ. ಆ ಮಗ ಕ್ರಿಮಿನಲ್ನ ಕಾಪಾಡ್ಕೊಳ್ಳೋದಕ್ಕೆ ತಂದೆ ಕ್ರಿಮಿನಲ್ ನಾರಾಯಣ ರೆಡ್ಡಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸೋ ಪ್ರಯತ್ನ ಮಾಡಿದ್ರು. ಯಾಕೆಂದರೆ ಅವನ ತಲೆಯಲ್ಲಿ ಏನಿತ್ತಂದರೆ ನಮ್ಮಂಗೆ ಅವ್ರಿಗೂ ಪ್ರೈವೇಟ್ ಗನ್ಮ್ಯಾನ್ಗಳಿದ್ದಾರೆ ಅನ್ನೋ ಅದ್ರ ಕನ್ಫ್ಯೂಷನ್ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಬಟ್ ಇವಾಗಿರೋ ಟೆಕ್ನಾಲಜಿನಲ್ಲಿ ಅಷ್ಟು ಸುಲಭದ ಮಾತಲ್ಲ ಅಷ್ಟೇ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಈ 3 ಜನಪ್ರತಿನಿಧಿಗಳು ಯಾವುದೇ ಖಾಸಗಿ ಗನ್ಮ್ಯಾನ್ಗಳು ಇಲ್ವಾ ಅಂತ ಇದು 100 ಬಾರಿ ಹೇಳಿದ್ದೀವಿ, ನಮಗಿಲ್ಲ ಅಂತ ಹೇಳಿ ಅಷ್ಟೇ. ಇಂತಿಷ್ಟು ಈ ಒಂದು ಮಾಜಿ ಸಚಿವರು ಹಾಲಿ ಗಂಗಾವತಿಯ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆಗೆ ಎಲ್ಲಾ ರೀತಿಯಾದಂತಹ ಆಯಾಮಗಳಲ್ಲಿ ನಾವು ಪರಿಶೀಲನೆ ನಡೆಸಿದ್ವಿ. ಇದು ಯಾವುದು ಸಹ ಸತ್ಯವಲ್ಲ, ಎಲ್ಲವೂ ಸುಳ್ಳನ್ನೇ ಹೊರಿಸುವಂತಹ ಪ್ರಯತ್ನ ಮೊದಲು ಮಾಡಿದ್ರು. ಈಗ ದಿನಕ್ಕೊಂದು ತಿರುವು ಪಡೆಯುತ್ತಾ ಕಾಂಗ್ರೆಸ್ನವರ ನಿಜ ಬಣ್ಣ ಬಯಲಿಗೆ ಬರುತ್ತಿದೆ ಎನ್ನತಕ್ಕಂತಹ ಮಾತನ್ನು ಹೇಳಲೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ.